ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಕೋಟ್ನೂರುಡಿ ಗ್ರಾಮದಲ್ಲಿನ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಯ ಆವರಣದಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದ ಕಾಂಪೌಂಡ್ ಗೋಡೆ ನಿರ್ಮಾಣ ಮತ್ತು ಅಂಬೇಡ್ಕರ್ ಭವನದ ಕಾಮಗಾರಿಯ ಗುದ್ದಲಿ ಪೂಜೆಯನ್ನು ಇಂದು ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ನೆರವೇರಿಸಿದರು. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಕೋಟ್ನೂರುಡಿ ಗ್ರಾಮದ ಡಾಕ್ಟರ್ BR ಅಂಬೇಡ್ಕರ್ ಆವರಣದ ಕಾಂಪೌಂಡ್ ಮತ್ತು ಅಂಬೇಡ್ಕರ್ ಭವನ ನಿರ್ಮಾಣದ ಕಾಮಗಾರಿಯ ಶಂಕುಸ್ಥಾಪನೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ನೆರವೇರಿಸಿ ಮಾತನಾಡಿ, ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯದ ಬಂಧುಗಳ ಪರವಾಗಿ ಮತ್ತು ದಕ್ಷಿಣ ಮತಕ್ಷೇತ್ರದ ಎಲ್ಲಾ ಜನತೆಯ ಸೇವಕನಾಗಿ ಕೆಲಸ ಮಾಡಲು ನಾನು ಶಾಸಕನಾಗಿ ಬಂದಿದ್ದೇನೆ. ನಿಮ್ಮೆಲ್ಲರ ಬೇಡಿಕೆಗಳನ್ನು ನನ್ನ 5 ವರ್ಷದ ಅಧಿಕಾರದ ಅವಧಿಯಲ್ಲಿ ಪೂರ್ಣಗೊಳಿಸುವ ಸಂಪೂರ್ಣ ಪ್ರಯತ್ನ ಮಾಡುತ್ತೇನೆ. ನಾನು ಚುನಾವಣೆಯ ಸಂದರ್ಭದಲ್ಲಿ ಮಾತು ಕೊಟ್ಟಂತೆ ಇಂದು ಸುಮಾರು 50 ಲಕ್ಷ ರೂಪಾಯಿ ಅನುದಾನವನ್ನು ನೀಡಿ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದೇನೆ. ಅದರಂತೆ ಇನ್ನುಳಿದ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ಗ್ರಾಮದ ಎಲ್ಲಾ ಸಮುದಾಯಗಳ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ದಿನೇಶ್ ದೊಡ್ಡಮನಿ ಅವರು, ನಮ್ಮ ಶಾಸಕರು ನುಡಿದಂತೆ ನಡೆದಿದ್ದಾರೆ. ನಾನು ಆಯ್ಕೆಯಾದ ಮೊದಲ ಬಜೆಟ್ನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಆವರಣದ ಕಾಂಪೌಂಡ್ ಸೇರಿದಂತೆ ಅನೇಕ ಅಭಿವೃದ್ಧಿ ಕೆಲಸ ಮಾಡುತ್ತೇನೆ ಎಂದು ನುಡಿದಿದ್ದರು. ಅದರಂತೆ ಇಂದು 50 ಲಕ್ಷ ರೂಪಾಯಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ನಮ್ಮ ಆಶಯವನ್ನ ಎತ್ತಿ ಹಿಡಿದಿದ್ದಾರೆ. ಅವರಿಗೆ ನನ್ನ ಸಮಾಜದ ವತಿಯಿಂದ ಮತ್ತು ಗ್ರಾಮದ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಶ್ವೇತಾ ದಿನೇಶ್ ದೊಡ್ಡಮನಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗರಾಜ್ ಕಣ್ಣಿ, ಪಂಚಾಯತ್ ಅಧ್ಯಕ್ಷರಾದ ಚಂದ್ರಕಾಂತ್ ಪೂಜಾರಿ, ಉಪಾಧ್ಯಕ್ಷರಾದ ಕುಪೇಂದ್ರ ನಾಗನಹಳ್ಳಿ, ಸದಸ್ಯರಾದ ಶ್ರೀನಿವಾಸ್ ದೊಡ್ಡಮನಿ, ಶಿವರಾಜ್ ಜಾನಿ, ಲಕ್ಕಪ್ಪ ಪೂಜಾರಿ, ಮಹದೇವಪ್ಪ ಪೂಜಾರಿ, ಭೀಮಾಶಂಕರ್ ನಾಗನಹಳ್ಳಿ, ರಾಜಯ್ಯ ಸ್ವಾಮಿ, ಬಾಬುರಾವ್ ಹಡಗಿಲ್, ಕಲ್ಯಾಣಪ್ಪ ಹಂಗರ್ಗಿ, ಸೂರ್ಯಕಾಂತ್ ಕಣ್ಣಿ, ಶರಣಪ್ಪ ಭರ್ತಾಬಾದ್ ಸೇರಿದಂತೆ ಮಹಿಳೆಯರು, ಯುವಕರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಕೋಟ್ನೂರುಡಿ ಗ್ರಾಮದ ಡಾಕ್ಟರ್ BR ಅಂಬೇಡ್ಕರ್ ಆವರಣದ ಕಾಂಪೌಂಡ್ ಮತ್ತು ಅಂಬೇಡ್ಕರ್ ಭವನದ ಅಂದಾಜು ಮೊತ್ತ 50 ಲಕ್ಷ ರೂಪಾಯಿ ಕಾಮಗಾರಿಯ ಗುದ್ದಲಿ ಪೂಜೆಯನ್ನು ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಅವರು ನೆರವೇರಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಕಣ್ಣಿ, ಕಾಂಗ್ರೆಸ್ ಮುಖಂಡ ದಿನೇಶ್ ದೊಡ್ಡಮನಿ, ಪಂಚಾಯತ್ ಅಧ್ಯಕ್ಷ ಚಂದ್ರಕಾಂತ್ ಪೂಜಾರಿ, ಮಾಜಿ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯೆ ಶ್ವೇತಾ ದಿನೇಶ್ ದೊಡ್ಡಮನಿ, ಉಪಾಧ್ಯಕ್ಷರಾದ ಕುಪೇಂದ್ರ ನಾಗನಹಳ್ಳಿ, ಸದಸ್ಯರಾದ ಶ್ರೀನಿವಾಸ್ ದೊಡ್ಡಮನಿ, ಶಿವರಾಜ್ ಜಾನಿ, ಸಂತೋಷ್ ಮೇಲ್ಮನಿ, ಲಕ್ಕಪ್ಪ ಪೂಜಾರಿ, ಸಲೀಂ ಸಾಬ್, ಶಿವಪುತ್ರ ಮಾಲಿ ಪಾಟೀಲ್, ಭೀಮಾಶಂಕರ್ ನಾಗನಹಳ್ಳಿ, ಸೂರ್ಯಕಾಂತ್ ಕಣ್ಣಿ, ರಾಜಯ್ಯ ಸ್ವಾಮಿ ಹಿರೇಮಠ್, ಮಹದೇವಪ್ಪ ಪೂಜಾರಿ, ಬಾಬು ಹಡಗಿಲ್, ಕಲ್ಯಾಣಪ್ಪ ಹಂಗರ್ಗಿ, ಶರಣಪ್ಪ ಭರ್ತಾಬಾದ್, ಪ್ರದೀಪ್ ಚಿಂಚನ್ಸೂರ್, ಭೀಮಾಶಂಕರ್ ಸಿಂಧೆ ಸೇರಿದಂತೆ ಮಹಿಳೆಯರು, ಯುವಕರು ಉಪಸ್ಥಿತರಿದ್ದರು. ಅಭಿನಂದನೆಗಳು ಅಂತ ನಾವು ಹೇಳಿದ್ವಿ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ. ಅವ್ರು ನಮಗೆ ಹೇಳಿದ್ದೆ ಮೊದಲೇ, ಅವ್ರಿಗೆ ಹೇಳಿದ್ದೇನಂದ್ರ ಫಸ್ಟ್ ನಿಮ್ ಕಂಪೌಂಡ್ ಮಾಡ್ತೀನಿ ಅಂತ ಹೇಳಿದ್ರು. ನಾನ್ದಾಗ ಅವ್ರಿಗೆ ಗೆದ್ದಿನ 2 ದಿವಸ ಆಗಿದ್ರೆ ಆರಾಮ್ ಮಾಡಕತ್ತಿರ್ತವ್ರು ಅಂತ ಹೇಳಿದ್ದೆ ಅವ್ರಿಗೆ. ಆ ಮಾತು ಕೊಟ್ಟಂತೆ ಇವತ್ತು ನಡ್ಕೊಂಡಿದ್ದಾರೆ ಇವತ್ತು. ಹಾಗಾಗಿ ನಾವು ಮತ್ತೊಮ್ಮೆ ಯಾರು ಇವತ್ತು ಹೋಗಿ ನಮ್ಮ ಕಂಪೌಂಡ್ ಮಾಡ್ಕೊಡ್ಬೇಕು ಕೊಡ್ರಿ ಅಂತ ನಾವು ಯಾರು ಕೇಳಿಲ್ಲ. ಹಾಗೆ ಅವ್ರ ಮಾತಿನ ಕೊಟ್ಟಿದ್ದೀನ ಮಾತು ನಡೆಸ್ತೀನಿ ಅಂತ ಹೇಳಿ ಇವತ್ತು ಸುಮಾರು 50 ಲಕ್ಷ ರೂಪಾಯಿ ಅನುದಾನವನ್ನ ಇವತ್ತು ನಮಗೆ ಕೊಟ್ಟು ಇವತ್ತು ಇದರ ಅಭಿವೃದ್ಧಿಯನ್ನ ಪಡಿಸ್ಲಿಕ್ಕೆ ನಾನು ಇದ್ದೇನೆ ಅಂತ ಹೇಳಿ ಇವತ್ತು ಸಾಬೀತಾಗಿ ಸಾಕ್ಷಿಯಾಗಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ನಮ್ಮ ಗ್ರಾಮದ ವತಿಯಿಂದ ನಾವು ಅವ್ರಿಗೆ ಉತ್ಪೂರ್ವವಾದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಿಳಿಸಲು ಇಷ್ಟಪಡ್ತೇನೆ. ಮಾತು ಕೊಟ್ಟಿದ್ರು, ಏನ್ ಮಾಡಿದ್ರು ನಿಮಗೆ ನಾವು ಬರೋದಕ್ಕೆ ಮೊದಲು ನಿಮಗೆ ಮಾತು ಕೊಟ್ಟಿದ್ರು. ನಾವು ಆಯ್ತು ಬಂದರೆ ನಮಗೆ 5 ಗ್ಯಾರಂಟಿಗಳನ್ನು ಕೊಡ್ತೀವಿ.
2,000 ರೂಪಾಯಿ ನಿಮ್ಮ ಅಕೌಂಟಿಗೆ ನೇರವಾಗಿ ಯಾರಿಗೂ ರಂತ ರುಸುವತ್ತು ಏನಿಲ್ಲ. ಈಗ ಇಲ್ಲಿಂದ ಸರ್ಕಾರದಿಂದ ನೇರ ನಿಮ್ಮ ಅಕೌಂಟಿಗೆ ಬಂದು ಜಮಾ ಆಗ್ತದೆ. 10 ಕಿಲೋ ಅಕ್ಕಿನ ಸೊಸೈಟಿ ಮೂಲಕ ನಿಮ್ಮ ಮನೆಗೆ ಒಯ್ಯಬೇಕು. ಕರೆಂಟ್ನು ಫ್ರೀ ಆಗಿ ಏನಪ್ಪ ಅಂದ್ರೆ ನಿಮ್ಮ ಮನೆಗೆ ಕರೆಂಟ್ ಫ್ರೀ ಬಂತು. ಬಸ್ನ್ಯಾಗ ಯಾರಿಗೂ ರೆಕಮೆಂಡ್ ಇಲ್ಲ, ಸೀದಾ ಹೋಗ್ಬೇಕು, ಕೂಡಬೇಕು, ಹೋಗ್ಬೇಕು, ಮತ್ತು ಬರ್ಬೇಕು. ಸ್ವತಂತ್ರ ಜೀವಿಗಳಾಗಿ ತಿರುಗಾಡ್ತಕ್ಕಂಥ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡೋರಿಗೆ ಅವರಿಗೆ ಇವನಿಗೆ ಅಂತ ಹೇಳಿ 3,000 ಕೊಡ್ತಕ್ಕಂಥ 5 ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದ್ದೀವಿ ಚುನಾವಣೆಯಲ್ಲಿ. ನಿಮ್ಮ ಮನೆ ಬಾಗಿಲು ಬಂದು ಹಂಚಿದ್ದನು. ಖರ್ಗೆ ಸಾಹೇಬರು ಕರ್ನಾಟಕಕ್ಕೆ ಬಂದು ಸಿದ್ದರಾಮಯ್ಯನವ್ರಿಗೆ, ಶಿವಕುಮಾರ್ ಅವರಿಗೆ ಸಹಿ ಮಾಡಿಸಿದ್ರು. ಅವರು ಸರ್ಕಾರ ಬಂದ ಮೇಲೆ ನೀವು ಗ್ಯಾರಂಟಿ ಮಾಡ್ತೀವಿ ಅಂತ ಹೇಳಿ ಮಾತಿಗೆ ತಕ್ಕಂತೆ ನಮ್ಗೆ ನೀವೆಲ್ಲ ಆರಿಸಿ ತಂದ್ಮೇಲೆ 135 ನಾವು ಆರಿಸಿ ಬಂದು ಸರ್ಕಾರ ಮಾಡಿದ್ಮೇಲೆ ಮೊದಲನೇ ಕೆಲಸ ಭಾರತ ದೇಶದ ಇತಿಹಾಸದಲ್ಲಿ ಭಾಳಷ್ಟು ಕಷ್ಟಪಟ್ಟು ಭಾಳ ತ್ರಾಸಿನಲ್ಲಿರ್ತಕ್ಕಂಥ ಹೆಣ್ಮಕ್ಳು, ಗಂಡ ಕುರುಬನಾಗಿರ್ಬೋದು, ಮಕ್ಕಳು ಉಡಾಳರಾಗಿರ್ಬೋದು, ಮನೆಯ ಪರಿಸ್ಥಿತಿ ನಡೆಸ್ತಕ್ಕಂಥದ್ದು ಭಾಳ ಗಂಭೀರ ಆಗಿರ್ತಕ್ಕಂಥ ಪರಿಸ್ಥಿತಿ. ಕರೋನಾ ಬಂದಿರತಕ್ಕಂಥ ಸಂದರ್ಭದಲ್ಲಿ ಕೆಲಸ ಇಲ್ಲದೆ 2 ವರ್ಷ ಮನೆಯಲ್ಲಿ ಕೂಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲಿ ತಾವು ಪಟ್ಟಿರ್ತಕ್ಕಂಥ ಕಷ್ಟ, ನಷ್ಟ, ನೋವು, ನಲಿವು ಇದನ್ನೆಲ್ಲ ಹಚ್ಚಿಕೊಂಡು ನಮ್ಮ ಸರ್ಕಾರ ನಿಮ್ಮ ನೆರವಿಗೆ 2,000 ರೂಪಾಯಿ ಆದರೂ ನಿಮ್ಮ ಅಕೌಂಟಿಗೆ ಬಂದರೆ ನೀವು ಧೈರ್ಯ. ನನ್ನ ಮಗನಿಗೆ ಆರಾಮಿಲ್ಲಾದಾಗ, ನನ್ನ ಮಗನಿಗೆ ಖಾಲಿ ಪುಸ್ತಕ ಬೇಕಂದ್ರೆ, ನನ್ನ ಮನೆಗೆ ಊಟ ತೊಂದರೆ ಆದಾಗ, ಕೆಲಸ ಎಲ್ಲೇ ಸಿಗಿಲ್ಲ ಅಂದ್ರೂ 2,000 ರೂಪಾಯಿ ಮೇಲೆ ನಾನು ಬದುಕ್ತೀನಿ, 10 ಕಿಲೋ ಅಕ್ಕಿ ಬರ್ತಾವಂತ ಆತ್ಮಧೈರ್ಯದಿಂದ ನೀವು ಬದುಕ್ತಕ್ಕಂಥ ಶಕ್ತಿ ನಮ್ಮ ಸರ್ಕಾರ ನಿಮಗೆ ಕೊಟ್ಟಿದೆ. ಕರೆಂಟ್ನು ಫ್ರೀ, ಅದನ್ನು ಫ್ರೀ ಆಯಿತು. ನೀವು ಎಂದೂ ಮಕ್ಕಳು ಮನೆ ಮಾಡಿ ಕೊಟ್ಟಿದ್ದಿಲ್ಲ. ಯಾಕಂದ್ರೆ 10 ರೂಪಾಯಿ 50 ರೂಪಾಯಿ ಖರ್ಚಾಗ್ತಿತ್ತು. ಅದೆಲ್ಲಿಂದ ತರಬೇಕು? ಅದಕ್ಕೆ ಬಸ್ ಹೆಣ್ಮಕ್ಳಿಗಾಗಿ ಫ್ರೀ ಆಗಿ ನೀವು ಎಲ್ಲಿಗೆ ಹೋಗ್ಬೋದು. ಯಾರ್ಯಾರು ಇವತ್ತು ಧರ್ಮಸ್ಥಳದ ಹೆಗ್ಡೆಯವರು ಹೇಳ್ತಿದ್ರು, ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದ್ರು. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಬಸ್ ಫ್ರೀ ಮಾಡಿದಾಗ ಈ ರಾಜ್ಯದ ಉದ್ಯೋಗಕ್ಕೆ ಎಲ್ಲರೂ ಬಂದು ನಮ್ಮ ದರ್ಶನ ತೆಗೆದುಕೊಂಡು ನಮಗೆಲ್ಲ ಆದಾಯ ಮಿತಿ ಹೆಚ್ಚಾಗಿದೆ ಅಂತಕ್ಕಂಥ ಮಾತನ್ನು ಎಲ್ಲ ಕಡೆಯೂ ಕೂಡ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ನಿಮಗೆ ನಮ್ಮ ಸರ್ಕಾರ ಬಂದ ಮೇಲೆ ಸಹಾಯ ಮಾಡಿದೆ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ಏನು ಸರ್ಕಾರ ರಚನೆ ಆಯಿತು, ಅದು ನಿಮಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಸಿಗ್ತಾ ಇವೆ. ನನ್ನನ್ನು ಕೂಡ ಚುನಾವಣೆಗೆ ನೀವು ಬಂದಾಗ ನೀವೇನು ಹೇಳ್ತೀರಿ ಇದೇ ಹೇಳ್ತೀರಿ. ನಾನು ಸುಮಾರು ನಮ್ಮ ಊರಿನ ಇದೇ ಬೆಳಿಗ್ಗೆಯಿಂದ ದೇವರಿಗೆ ಹೋಗ್ಬೋದು ಬರ್ಬೋದು, ಇಲ್ಲೊಂದು ವ್ಯಾನಿಂದ ಕುರಿತು ದೊಡ್ಡ ಕಿರಿಕಿರಿ ಇರ್ತವಾಗ ಯಾಕೆ ಕಂಪೌಂಡ್ ವಾಲ್ ಆಗೋದು ಯಾಕಂತ ಹೇಳಿ ನಾವು ಭಾಳ ಚಿಂತೆ ಮಾಡಿದ್ವಿ. 20-25 ವರ್ಷ ಶಾಸಕರಿದ್ದು ಆಗಿಲ್ಲ ನನಗೆ ನೀವೆಲ್ಲ ಬಂದು ಕೇಳಿದ್ರಿ, ಏನು ಮಾಡಬೇಡಪ್ಪ, ಇದೊಂದು ಕಂಪೌಂಡ್ ವಾಲ್ ಮಾಡೋದು ಸಾಕತ್ತೆ. ನೀವು ಹೇಳಿದ್ರಿ ಎಲ್ಲರೂ ಕೂಡ ಹೇಳಿದ್ರಿ. ದಿನೇಶ್ ಶಹೀದ ಎಲ್ಲರೂ ಏನಪ್ಪ ಅಂದ್ರೆ ನಮಗೇನಪ್ಪ ಅಂದ್ರೆ ಬರೀ ಇದೊಂದೇ ಹೇಳ್ತಾ ಇದ್ದ. ಆ ಮಾತು ಕೊಟ್ಟಿರ್ತಕ್ಕಂಥ ರೀತಿಯಲ್ಲಿ ನಮಗೆ ಬರ್ತಕ್ಕಂಥ 9 ಕೋಟಿ ರೂಪಾಯಿ 28 ಹಳ್ಳಿ 23 ವಾರ್ಡ್ ಎಲ್ಲರಿಗೂ ಕೊಡೋಕ್ಕಾಗಲ್ಲ. ಹೆಚ್ಚಿನ ಬಜೆಟ್ ಏನಪ್ಪ ಅಂದ್ರೆ ನಾನು 50 ಲಕ್ಷ ರೂಪಾಯಿ ಈ ಕಂಪೌಂಡ್ ವಾಲ್ಗೆ ಇದ್ದೀನಿ, 25 ಲಕ್ಷ ರೂಪಾಯಿ ಒಳಗೆ CC ರೋಡ್ಗಳು ಎಲ್ಲೆಲ್ಲಿ ಖರಾಬ್ ಆಗ್ಯಾವ, 75 ಲಕ್ಷ ರೂಪಾಯಿ ಫಸ್ಟ್ ಬಜೆಟ್ನಲ್ಲೇ ನಿಮ್ಗೆ ನಿಮ್ಮ ಗ್ರಾಮದ ಯಾಕಂದ್ರೆ ಗ್ರಾಮದ ಹಿರಿಯರ ಎಲ್ಲ ಎಲ್ಲ ಸಂಖ್ಯೆಯವರು ಎಲ್ಲ ವೇದಿಕೆ ಮೇಲೆ ಕೊಡ್ತಕ್ಕಂಥ ಎಲ್ಲ ಮುಖಂಡರು ಎಲ್ಲರೂ ನೀವೆಲ್ಲ ಇದ್ರಿ. ಏನು ಶ್ರೀನಿವಾಸ ನೀವು ಹೇಳಿದ ನೆನಪದಿಲ್ಲ, ಎಲ್ಲರೂ ಕೂಡ ಹೇಳಿದ್ದೀರಿ. ನಾವು ಸಲ ಏನಪ್ಪ ಅಂದ್ರೆ ನಿಮ್ಗೆ ಆಗ್ತೀವಿ ಬಹುಮತ ಮುಖ್ಯಮಂತ್ರಿ ನೀವೆಲ್ಲ ಏನೇ ಇದ್ರು ಕೂಡ ನಮ್ಮ ಸುಭಾಷನು ಇದ್ದಾವೆ ಏನು ಮಾಡಿದ್ರು ಅವರು ಇದ್ರು. ಊರನವರು ಎಲ್ಲರೂ ಭಾಳ ಬಸಂತರ ಇದ್ದ ಭಾಳ ಮಂದಿ ಎಲ್ಲ ಊರನವರು ನೀವು ಎಲ್ಲರೂ ಕೂಡ ಒಕ್ಕಟ್ಟಾಗಿ ಮೊದಲನೇ ಸಲ ಪೂಜಾರಿಗಳು ಮೈನಾರಿಟಿ ಮಂದಿ, ಸಣ್ಣ ಕಾಸ್ಟ್ ಮಂದಿ, ಶ್ರೀನಿವಾಸರು ನಮ್ಗೆ ಯಾವಾಗಲೂ ಬಿಡುಗಡೆ ಮಾಡ್ತಿದ್ರು. ಎಲ್ಲರೂ ನೀವು ಬಂದು ದಿನೇಶ್ವರ ಎಲ್ಲರೂ ಬಂದು ನನಗೆ ಬೆನ್ನೆಲುಬಾಗಿ ನಿಂತು ಆಡಿಸ್ತಂದಿರಿ. ಅದರ ಪುಣ್ಯದ ಫಲವಾಗಿ ಇವತ್ತೇನಪ್ಪ ಅಂದ್ರೆ ನಾವೆಂದೂ 5 ವರ್ಷ ತನಕ ನಿಮ್ಮ ಕೆಲಸ ಯಾವ ಇರಂಗಿಲ್ಲ. ಏನೇನು ನೀವು ಮಾತು ಕೊಟ್ಟಿರಿ, ನಿಮ್ಗೆ ಏನೇನು ಬೇಕು ಅದೆಲ್ಲವನಿಗೆ ಡ್ರೈನೇಜ್ ಹೇಳಿದ್ರಿ. ಈ ಹಿಂದಿನದು ಏನಪ್ಪ ಅಂದ್ರೆ ಡ್ರೈನ್ ಆಗ್ಬೇಕು, CC ರೋಡ್ ಆಗ್ಬೇಕಪ್ಪ ಅಂದ್ರೆ ನೇರವಾಗಿ ಈ ಕಡೆಯಿಂದ ದೇವರಿಗೆ ಬಂದು ಒಳಗಡೆ ಹೋಗ್ಬೋದು, ಈ ಕಡೆಯಿಂದ ಹೊರಗಡೆ ಹೋಗ್ತಕ್ಕಂಥದ್ದು ಮತ್ತು ನೀರನ್ನು ಕೂಡ ಹೊರಗೆ ಹೋಗ್ತಕ್ಕಂಥದ್ದು ಇವೆಲ್ಲ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಈ KKRನಲ್ಲಿ 25 ಲಕ್ಷ ರೂಪಾಯಿನಲ್ಲಿ ಅಲ್ಲಿನೂ ಕೂಡ ಮಾಡಿಸ್ತಕ್ಕಂಥದ್ದು ಮತ್ತು ಪೂಜಾರಿಗಳ ಮನೆಯಲ್ಲಿ ಒಂದು ಸಮುದಾಯ ಭವನ ಭಾಳ ಬೇಡಿಕೆ ಇತ್ತು. ಅವ್ರು ಬಂದಾಗ 2 ಸಲ ನಾವು ಫಂಕ್ಷನ್ಗೆ ಹೋಗಿದ್ದೇನೆ ಕಟ್ಟಿದ್ರೇ ಅಲ್ಲಿ ಹೊತ್ತಾಗ ಅವ್ರು ಡಿಮ್ಯಾಂಡ್ ಇಟ್ಟಿದ್ರು ನಮ್ಗೆ ಸಮುದಾಯ ಭವನ ಬೇಕಾಗ್ತದೆ. ಅಲ್ಲಿನೂ ಕೂಡ ಸಮುದಾಯ ಭವನ ಇಟ್ಟಿದ್ರು. ನಮ್ಮ ಸರ್ಕಾರ ಏನಪ್ಪ ಅಂದ್ರೆ ಹಂಪಿ ಇದ್ರಾಗ ಏನಪ್ಪ ಗುಡಿ ಕರ್ಕೊಂಡು ಹೋಗಿ 2 ಸಲ ಜಾತ್ರೆಗೆ ಅಲ್ಲಿನೂ ಕೂಡ ಒಂದು ಬೇಡಿಕೆ ಇತ್ತು. ಅಲ್ಲಿನೂ 10 ಲಕ್ಷ ಇದ್ದೀನಿ, ಪೂಜಾರಿಗಳನ್ನ 10 ಲಕ್ಷ ಇದ್ದೀನಿ. ಒಟ್ಟೇನಪ್ಪ ಅಂದ್ರೆ 1 ಕೋಟಿ ಸಮೀಪ ಏನಪ್ಪ ಅಂದ್ರೆ ನಿಮ್ಮ ಗ್ರಾಮಕ್ಕೆ ಕಂಪ್ಲೀಟ್ ಆಗಿದೆ. ಮತ್ತೊಂದು ಸಮುದಾಯ ಭವನ ಇದ್ದೀನಿ, ಮುಸ್ಲಿಂ ಸಮುದಾಯ ಭವನೂ ಇದ್ದೀನಿ. ಆಮೇಲೆ ಇಲ್ಲಿ ಒಂದು 1.5 ಕೋಟಿ ರೂಪಾಯಿ ಏನು ರೋಡ್ ಹೋಗ್ತದೆ ಮುಂದೆ
ಅಲ್ಲಿ ಬರೇ ಬರೇ ಸಾರ್ಥಿಗೊಂದು ಟ್ರೈನ್ ಹೊಡಿತದೆ. ನಾವು ದಿನೇಶ್ ಎಲ್ಲ ಹೋಗಿ ನೋಡಿದ್ವಿ, ಅದು ಕೂಡ ಸೇರಿಸಿದ್ವಿ. ಇದು ಒಂದೇ ವರ್ಷದ್ದು. ಇನ್ನು ನಮ್ಗೆ ಏನಪ್ಪ ಅಂದ್ರೆ ನಿಮ್ಮ ಆಶೀರ್ವಾದ ನಾಳೆ ಕೊಡಿಸ್ಕೊಂಡು ನಿಮ್ಮ ಹಾಳಾಗಿ ದುಡಿತೀವಿ ನಾವು. ಕರೆಕ್ಟಾಗಿ ಎಲ್ಲ ಋಣ ಮುಟ್ಟಿಸಿ ನಿಮ್ಮ ಕೈಲಿ ಅನ್ಕೊಂಡ್ರೆ ಆಶೀರ್ವಾದ ತಗೊಂಡು ಹೋಗ್ತೀವಿ. ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರದ ವತಿಯಿಂದ ಪೂಜ್ಯ ಡಾಕ್ಟರ್ ದಾಕ್ಷಾಯಣೇಸ್ ಅಪ್ಪ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರಾಪ್ತವಾಗಿರುವ ನಿಮಿತ್ತ ಗೋದುತಾಯಿ ದೊಡ್ಡಪ್ಪ ಅಪ್ಪ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಪದವಿ ಮಹಿಳಾ ಮಹಾವಿದ್ಯಾಲಯ ಮತ್ತು ಗೋದುತಾಯಿ ಬಿಎಡ್ ಕಾಲೇಜ್ ವತಿಯಿಂದ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಗೋದುತಾಯಿ ದೊಡ್ಡಪ್ಪ ಅಪ್ಪ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಪದವಿ ಮಹಿಳಾ ಮಹಾವಿದ್ಯಾಲಯ ಕಲಬುರಗಿ ಮತ್ತು ಗೋದುತಾಯಿ ಬಿಎಡ್ ಮಹಿಳಾ ಮಹಾವಿದ್ಯಾಲಯ ಕಲಬುರಗಿ ಇವರ ಸಹಯೋಗದೊಂದಿಗೆ ಅಭಿನಂದನಾ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರದಿಂದ ಪೂಜ್ಯ ಡಾಕ್ಟರ್ ದಾಕ್ಷಾಯಣೇಸ್ ಅಪ್ಪ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪ್ರಾಪ್ತವಾದ ನಿಮಿತ್ತ ಸನ್ಮಾನ ಸಮಾರಂಭವು ಗುರುವಾರ ದಿನಾಂಕ 14 ಮಾರ್ಚ್ 2024ರಂದು ಬೆಳಿಗ್ಗೆ 11 ಗಂಟೆಗೆ ಜರುಗಿತು. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಾಧಿಪತಿಗಳು, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಹಾಗೂ ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿಗಳಾದ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ವಹಿಸಿದ್ದರು. ಉದ್ಘಾಟನೆಗಾಗಿ ಬಸವ ಸಮಿತಿ ಕಲಬುರಗಿ ಅಧ್ಯಕ್ಷರಾದ ಡಾಕ್ಟರ್ ವಿಲಾಸವತಿ ಖೂಬಾ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಪರಿಮಳಾ ಅಂಬೇಕರ್ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಸಚಿವರಾದ ಡಾಕ್ಟರ್ ಅನಿಲ್ ಕುಮಾರ್ ಬಿಡವೆ ಹಾಗೂ ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ ಡೀನ್ ಡಾಕ್ಟರ್ ಲಕ್ಷ್ಮೀ ಮಾಕಾ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿಯ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್ ವಹಿಸಿದ್ದರು. ಈ ಸಮಾರಂಭದಲ್ಲಿ ಕಲಾವಾಣಿ ವಿದ್ಯಾರ್ಥಿ ಸಂಘದ ಸಲಹೆಗಾರರಾದ ಡಾಕ್ಟರ್ ಸೀಮಾ ಪಾಟೀಲ್, ಸಹ ಸಲಹೆಗಾರರಾದ ಸಂತೋಷಿ ಹಿಪ್ಪರ್ಗಿ, ಐಕ್ಯುಎಸಿ ಸಂಯೋಜಕರಾದ ಡಾಕ್ಟರ್ ಪುಟ್ಟಮಣಿ ದೇವಿದಾಸ್, ನಿರ್ದೇಶಕರಾದ ಡಾಕ್ಟರ್ ನೀಲಾಂಬಿಕಾ ಶೇರಿಕಾರ್, ಪ್ರಾಚಾರ್ಯರಾದ ಜಾನಕಿ ಹೊಸೂರ್ ಹಾಗೂ ಡಾಕ್ಟರ್ ಕಲ್ಪನಾ ಭೀಮಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ಕರ್ನಾಟಕ ಜಾನಪದ ಪರಿಷತ್ತು ಜಿಲ್ಲಾ ಘಟಕ ಕಲಬುರಗಿ ಹಾಗೂ ಶ್ರೀಮತಿ ಪಿಲ್ಲುಹೊಮಿ ಇರಾಣಿ ಪದವಿ ಮಹಿಳಾ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ನಾಡಿನ ಹಿರಿಯ ಜಾನಪದ ವಿದ್ವಾಂಸರಾದ ಡಾಕ್ಟರ್ ಹಿಶಿ ರಾಮಚಂದ್ರೇಗೌಡ ಅವರ ಬದುಕು ಬರಹ ಸರಣಿ ಉಪನ್ಯಾಸ ಮಾಲಿಕೆ ಹಾಗೂ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವು ಕಲಬುರಗಿ ನಗರದ ಸಿದ್ಧಾರ್ಥ ಕಾನೂನು ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಜರುಗಿತು. ಕರ್ನಾಟಕ ಜಾನಪದ ಪರಿಷತ್ತು ಜಿಲ್ಲಾ ಘಟಕ ಕಲಬುರಗಿ ಹಾಗೂ ಶ್ರೀಮತಿ ಪಿಲ್ಲುಹೊಮಿ ಇರಾಣಿ ಮಹಿಳಾ ಪದವಿ ಮಹಾವಿದ್ಯಾಲಯ ಇವರ ಸಹಯೋಗದೊಂದಿಗೆ ನಾಡಿನ ಹಿರಿಯ ಜಾನಪದ ವಿದ್ವಾಂಸರಾದ ಡಾಕ್ಟರ್ ಹಿಶಿ ರಾಮಚಂದ್ರೇಗೌಡ ಅವರ ಬದುಕು ಬರಹ ಸರಣಿ ಉಪನ್ಯಾಸ ಮಾಲಿಕೆ ಮತ್ತು ವಿಶ್ವ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮವು ದಿನಾಂಕ 14 ಮಾರ್ಚ್ 2024 ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾ ಕೋರ್ಟ್ ರಸ್ತೆಯಲ್ಲಿ ಇರುವ ಸಿದ್ಧಾರ್ಥ ಕಾನೂನು ಮಹಾವಿದ್ಯಾಲಯದ ಸಭಾಭವನದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರಿನ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಎಂ ಠಾಕೂರ್ ಆಗಮಿಸಿದ್ದರು. ಪ್ರಾಸ್ತಾವಿಕ ನುಡಿಗಳನ್ನಾಡಲು ಕರ್ನಾಟಕ ಜಾನಪದ ಪರಿಷತ್ತು ಜಿಲ್ಲಾ ಘಟಕ ಕಲಬುರಗಿ ಅಧ್ಯಕ್ಷರಾದ ಸಿಎಸ್ ಮಾಲಿ ಪಾಟೀಲ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಪಿಲ್ಲುಹೊಮಿ ಇರಾಣಿ ಮಹಿಳಾ ಪದವಿ ಮಹಾವಿದ್ಯಾಲಯ ಕಲಬುರಗಿಯ ಪ್ರಾಂಶುಪಾಲರಾದ ಜ್ಯೋತಿ ಎಂ ಸ್ವಾಮಿ ವಹಿಸಿದ್ದರು. ಉಪನ್ಯಾಸಕರಾಗಿ ಕಲಬುರಗಿಯ ಚಲನಚಿತ್ರ ನಟರು ಹಾಗೂ ಪತ್ರಕರ್ತರು ಹಾಗೂ ಸಾಹಿತಿಗಳಾದ ಮಹಿಪಾಲ ರೆಡ್ಡಿ ಮುನ್ನೂರ್ ಆಗಮಿಸಿದ್ದರು. ಮಹಿಳೆಯರ ಕುರಿತು ಮಾತನಾಡಲು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಜಾತಾ ಜಂಗಮಶೆಟ್ಟಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಸಾಹಿತಿಗಳು ಹಾಗೂ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ವಾಸುದೇವ್ ಸೇಡಂ, ಕಲಬುರಗಿಯ ಮಕ್ಕಳ ಹಿರಿಯ ಸಾಹಿತಿಗಳಾದ ಎಕೆ ರಾಮೇಶ್ವರ ಹಾಗೂ ಶ್ರೀ ಸಿದ್ದಲಿಂಗೇಶ್ವರ ಬುಕ್ ಡಿಪೋ ಕಲಬುರಗಿಯ ಸಂಸ್ಥಾಪಕ ಅಧ್ಯಕ್ಷರಾದ ಬಸವರಾಜ್ ಕೋನೆಕ್ ಆಗಮಿಸಿದ್ದರು. ವಿಶೇಷ ಸನ್ಮಾನಕ್ಕಾಗಿ ಕನ್ನಡ ಭೂಮಿ ಜಾಗೃತಿ ಸಮಿತಿ ಕಲಬುರಗಿಯ ರಾಜ್ಯಾಧ್ಯಕ್ಷರಾದ ಲಿಂಗರಾಜ ಸಿರಗಾಪುರ ಆಗಮಿಸಿದ್ದರು. ಸಂಗೀತ ಕಲಾವಿದರಾದ ಕುಮಾರಿ ಮಹಾಲಕ್ಷ್ಮಿ ಸಿ ಪಾಟೀಲ್ ಇವರು ಪ್ರಾರ್ಥನೆ ಗೀತೆ ಹಾಡಿದರು. ಕನ್ನಡ ಜಾನಪದ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿಗಳಾದ ಡಿಪಿ ಸಜ್ಜನ್ ನಿರೂಪಣೆ ಮಾಡಿದರು. ಉಪನ್ಯಾಸಕರಾದ ಡಾಕ್ಟರ್ ಸವಿತಾ ಸಿರುಗೋಜಿ ಸ್ವಾಗತಿಸಿದರು. ಸಂಘಟನಾ ಕಾರ್ಯದರ್ಶಿಗಳಾದ ನಿಂಗಣ್ಣ ಉದ್ನೂರ್ ವಂದನಾರ್ಪಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಪಿಲ್ಲುಹೊಮಿ ಇರಾಣಿ ಮಹಿಳಾ ಪದವಿ ಮಹಾವಿದ್ಯಾಲಯ ಕಲಬುರಗಿಯ ಪ್ರಾಧ್ಯಾಪಕರು ಹಾಗೂ ಸಿಬ್ಬಂದಿ ವರ್ಗ ಸೇರಿದಂತೆ ಕರ್ನಾಟಕ ಜಾನಪದ ಪರಿಷತ್ತು ಜಿಲ್ಲಾ ಘಟಕ ಕಲಬುರಗಿಯ ಜಿಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಾಡಿಗೆ ಕೊಟ್ಟಂತವರು ಇವರು ಅಂತಕ್ಕಂಥ ಮಾತನ್ನು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದ್ರೆ ನಮ್ಮ 3 ಕಾರ್ಯಕ್ರಮಗಳು ಪುಕ್ಕಟ್ ಕೊಟ್ಟರು. ಈ ಯುಗಾದಿ ಬರ್ತದಲ್ಲ, 1 ತಾಸಿನ ಕಾರ್ಯಕ್ರಮ ಶೂಟಿಂಗ್ ಮಾಡಿಸಿ ಕವಿಕಂಡ ಯುಗಾದಿ ಅಂತ 1 ತಾಸಿನ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಮಾತುಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಮತ್ತು ಸಮುದಾಯ ಅಂತ ಗೆಳೆಯರ ಬಳಗದಿಂದ ಸಮಾಜದಲ್ಲಿ ಏನೇನು ಅನ್ಯಾಯ ಆಗ್ತದೋ ಆ ನಾಟಕಗಳ ಮೂಲಕ ಒಂದು ಏನು ಶಕ್ತಿಯನ್ನ ಕೊಟ್ಟಂತವ್ರು ಯಾರು ಅಂತಂದ್ರೆ ಡಾಕ್ಟರ್ ಸುಜಾತಾ ಸಂಗಮ್ ಶೆಟ್ಟಿ ಅವರು ಮತ್ತು ನಮ್ಮ ಭವಾನಿ ಸಿಂಗ್ ಠಾಕೂರ್ ಅವರು. ಇನ್ನೂ ನನಗೆ ನೆನಪಿದೆ, ಬೆಲ್ಜಿ ಅಂತಕ್ಕಂಥದ್ದನ್ನ ನಾಟಕವನ್ನು ಸೂಪರ್ ಮಾರ್ಕೆಟ್ನಲ್ಲಿ ಆಡಿಸ್ಕೊಂಡು ಮಹಿಳೆಯನ್ನು ಅಳಪುಂಜಿ ಎಂದು ಬಿಂಬಿಸುವ ಸಮಾಜ ಅವಳನ್ನು ಅಳಪುಂಜಿ ಎಂದು ನಡೆಸಿಕೊಳ್ಳುವುದನ್ನು ನಾನು ಯಾವತ್ತೂ ಒಪ್ಪೋದಿಲ್ಲ. ಅನಿವಾರ್ಯ ಪ್ರಸಂಗಗಳಲ್ಲಿ ಅಳುವುದನ್ನು ಬಿಟ್ಟರೆ ಬೇರೆ ಪ್ರಸಂಗದಲ್ಲಿ ಅಳುವುದು ಮಹಿಳೆಯರ ದೌರ್ಬಲ್ಯದ ಪ್ರತಿನಿಧಿ ಅಂತ ನಾನು ಭಾವಿಸ್ತೇನೆ. ಆದ್ಮೇಲೆ 12ನೇ ಶತಮಾನದಲ್ಲಿ ನಮ್ಮ ವಚನಕಾರ ಹೇಳ್ತಾರೆ, ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಒಳಗೆ ಸುಳಿವಾತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಕಣ ರಾಮನಾಥ. ಜೇಡರ ದಾಸಿಮಯ್ಯನ ಈ ವಚನ 12ನೇ ಶತಮಾನದಲ್ಲೇ ಹೇಳ್ಬಿಟ್ಟಿದ್ದಾನೆ, ಗಂಡು ಹೆಣ್ಣು ಸಮಾನರು ಅಂತ. ನಾವೀಗ ಸಮಾನತೆ ಅನುಭವಿಸ್ತಾ ಇದ್ದೀವಿ. ನಮಗೆ ಸಮಾನತೆ ಸಿಗ್ತಾ ಇದೆಯಾ? ನಾವೇ ಪ್ರಶ್ನೆ ಹಾಕೋಬೇಕು. ಮಾರ್ಚ್ 8 ಮಾತ್ರ ಮಹಿಳಾ ದಿನಾಚರಣೆ ಅಲ್ಲ ನನ್ನ ಪ್ರಕಾರ. ದಿನಾಲೂ ನನ್ನ ಮಹಿಳಾ ದಿನಾಚರಣೆ ಅಂತ ನಾನು ಅನ್ಕೊಳ್ತೀನಿ. ಸಾಧನೆಯ ಸಿದ್ಧಿ ಅನ್ನೋದು ಗಂಡು ಹೆಣ್ಣು ಅನ್ನೋ ಕಾರಣಕ್ಕೆ ಸಂಭವಿಸೋದಿಲ್ಲ.
ನಮ್ಮ ಕ್ರಿಯಾಶೀಲ ನಡಿಗೆ, ಪ್ರಯತ್ನ, ಒಂದು ದಾರಿ, ಅದರಿಂದ ನಾವು ಯಶಸ್ಸು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಯಾರೇ ಹೆಣ್ಣು ಮಕ್ಕಳಾಗಿರಲಿ, ನಮ್ಮ ಅಮೃತ ಪ್ರೀತಮ್ ಆಗಿರಬೇಕು, ಕಿರಣ್ ಬೇಡಿ ಆಗಿರಬೇಕು, ಮಲಾಲಾ, ಇಂದಿರಾ ಗಾಂಧಿ, ಎಲ್ಲರಿಗೂ ಯಾರು ಸಮಾಜ ಹೂವಿನ ಹಾಸಿಗೆಯ ಸ್ವಾಗತವನ್ನು ಮಾಡಿಲ್ಲ. ನಾವೆಲ್ಲ ಮನೆ, ಗಂಡ, ಮಕ್ಕಳು ಎಲ್ಲರನ್ನೂ ಸೇರಿಸ್ಕೊಂಡು ಎಲ್ಲವನ್ನು ನೋಡಿಕೊಂಡೇ ನಾವು ಹೊರಗೆ ಬರೋದು. ಇವತ್ತಿನ ದಿವಸ ನಾನು ಇಲ್ಲಿ ಬರಬೇಕಾದ್ರೆ ಮನೆಯ ಎಲ್ಲ ಕೆಲಸಗಳನ್ನು, ಅಡುಗೆ ಎಲ್ಲ ಮಾಡಿ, ತಿಂಡಿ ಮಾಡಿ ಎಲ್ಲ ಮಾಡ್ಕೊಂಡು ನಾನು ಇಲ್ಲಿ ಬಂದಿದ್ದು. ಇಲ್ಲಿ ಕುಳಿತ ಪುರುಷರು ಅದೇನಾರು ಮಾಡಿದಾರ ಅಂತ ನಾನು ಕೇಳಿದೆ. ಅವರು ಮಹಿಪಾಲ್ ರೆಡ್ಡಿ ಹೇಳಿದ್ರು, ಬಂದ ತಕ್ಷಣ ತಲೆ ಮೇಲೆ ಸರ ಹಾಕ್ಕೊಂಡು ಗೌರವದಿಂದ ಕರೀತಾರೆ. ಎಲ್ಲಿದೆ ರೀ ಪುರುಸತ್ತು ನಮ್ಗೆ ಸೀರೆ ಉಟ್ಕೊಳ್ಳಿಕ್ಕೆ? ಎಲ್ಲಿದೆ ಈಗಿನ ಕಾಲದಲ್ಲಿ? ಅವಾಗ ಮನೆಯಲ್ಲ ಇದ್ರು, ಅವರು ಗೃಹಿಣಿನ ಇದ್ರು, ಮನೇಲಿ ಸೀರೆ ಉಟ್ಕೊಂಡು 9 ವಾರ ಸೀರೆ ಉಟ್ಕೊಂಡು ಅವರು ಅದನ್ನ ತಲೆ ಮೇಲೆ ಸರ ಹಾಕೊಂಡು ಓಡಾಡ್ತಿದ್ರು. ಈಗ ನಮ್ ಟೈಮ್ ಇಲ್ಲ. ಇಷ್ಟೊಂದು ಸ್ಪರ್ಧೆಗಳು, ನಮಗೆ ಓಡಾಟ. ಒಂದು ದಿವಸ ಹೆಣ್ಣು ಮಗಳು ಮಾಡುವ ಎಲ್ಲ ಕೆಲಸಗಳನ್ನು ಒಬ್ಬ ಪುರುಷ ಮಾಡಿ ತೋರಿಸ್ತು. ಬೆಳಿಗ್ಗೆ ಬಾಗಿಲು ತೆಗೆಯೋದು ಮೊದಲು ಹೆಣ್ಣು ಮಗಳು, ರಾತ್ರಿ ಬಾಗಿಲು ಮುಚ್ಚುವುದು ಕೂಡ ಅವಳೇ ಹೆಣ್ಮಗಳು. ಮಧ್ಯದ ಕೆಲಸಗಳು ನೋಡ್ರಿ. ಇಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹೆಣ್ಣು ಮಗಳು ಒಂದು ಕ್ಷೇತ್ರದಲ್ಲಿ ಅಥವಾ ಒಂದು ಮಟ್ಟದಲ್ಲಿ ಹೋಗ್ಬೇಕಾದ್ರೆ ತುಂಬಾ ಕಷ್ಟಗಳನ್ನು ಪಡಬೇಕಾಗುತ್ತೆ. ಈ ಒಂದು ಕಾರ್ಯಕ್ರಮವನ್ನ ನಾವು ಸ್ವಲ್ಪ ಮುಂದೆ ತೋರಿಸಿದ್ವಿ. ಅಂತ ಒಂದು ಸಮಯದ ಸಂದರ್ಭದಲ್ಲಿ ಯಾವಾಗ ಮಾಡೋಣ ಅನ್ನುವಂತ ಗೊಂದಲದ ಸಮಯದಲ್ಲಿದ್ದಾಗ ಮಾಲಿ ಪಾಟೀಲ್ ಸರ್ ಅವರು ಬಂದು ಒಂದು ಕಾರ್ಯಕ್ರಮವನ್ನ ಮಾಡೋಣ ಜಾನಪದದ ಬಗ್ಗೆ ಅಂತ ಹೇಳಿ, ಬಹಳ ಉತ್ತಮವಾದಂತ ವಿಷಯಗಳಿವೆ ಅಂತ ಹೇಳಿದ್ರು. ಇದು ಈ ಕಾರ್ಯಕ್ರಮದ ಜೊತೆಗೆ ನಮ್ಮ ಮಹಿಳಾ ದಿನಾಚರಣೆಯನ್ನು ಇಟ್ಕೊಂಡದ್ದು ನಿಜವಾಗ್ಲೂ ಬಹಳ ತುಂಬಾ ಸಾರ್ಥಕ ಆಯ್ತು ಅಂತ ಹೇಳಿದ್ರು. ಮಾಲಿ ಪಾಟೀಲ್ ಸರ್ ಅವರಿಗೆ ಈ ಒಂದು ವೇದಿಕೆಯನ್ನ ಒದಗಿಸ್ಕೊಟ್ರಲ್ಲ, ಯಾಕಂದ್ರೆ ಮಾಲಿ ಪಾಟೀಲ್ ಸರ್ ಅವರಿಗೆ ನಾನು ಹೆಚ್ಚಿನ ಒಂದು ತುಂಬು ಹೃದಯದ ಅಭಿನಂದನೆಯನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ವೇದಿಕೆ ಏನಿದೆಯಲ್ಲ, ಈ ವೇದಿಕೆ ಗುರು ಶಿಷ್ಯರ ಸಮ್ಮಿಲನವನ್ನ ಮಾಡಿಸಿದ್ರು. ನಾನು ಸುಮಾರು 25 ವರ್ಷದಿಂದ ಈ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆದರೆ ಇಲ್ಲಿವರೆಗೂ ನಾನು ಪ್ರೈಮರಿಯಲ್ಲಿ ಇದ್ದಂಥ ಗುರುಗಳು ಈ ವೇದಿಕೆಗೆ, ನಾನು ವೇದಿಕೆಯಲ್ಲಿ ಕೂತಾಗ ಸರ್ ಬಂದು ನನ್ನ ಎದುರು ನಿಂತರು ಅಂತ ಇಷ್ಟು ಖುಷಿ ಆಯಿತು. ನನಗಾದಂಥ ಖುಷಿನೇ ನನ್ನ ರೇಣುಕಾಗೂ ಆಯಿತು. ಯಾಕಂದ್ರೆ ನಾನು ಕಲಿಸಿದಂಥ ವಿದ್ಯಾರ್ಥಿನಿ ರೇಣುಕಾ, ಅವಳು ಕೂಡ ಈ ವೇದಿಕೆಯಲ್ಲಿ ಬಂದು ಬಹಳ ಹೆಮ್ಮೆ ಅನ್ನುವಂಥ ರೀತಿಯಲ್ಲಿ ನನ್ನ ಸ್ಟೂಡೆಂಟು ಇಂಥ ಒಂದು ಅವಾರ್ಡನ್ನು ತಗೊಂಡ್ಲು ಅನ್ನುವಂಥ ಹೆಮ್ಮೆ. ನೋಡಿ, ಇಷ್ಟು ಮಂದಿ, ನನಗನ್ಸುತ್ತೆ ಸುಮಾರು ಒಂದು 100 ಹುಡುಗರು 100 ಹುಡುಗಿಯರು ಇರ್ಬೇಕು. ಪ್ರಾಧ್ಯಾಪಕ ಬಳಗ, ಗೆಸ್ಟ್ ಬಳಗ, ಇಷ್ಟು ನಡುವೆ ನೀವೇನು ಕೇಳ್ತೀರಿ ಕೇಳಿ ಸರ್, ಉತ್ತರ ಕೊಡ್ಲಿಕ್ಕೆ ರೆಡಿ ಅಂತ ಹೇಳಿ ಎದ್ದು ನಿಂತು ಉತ್ತರ ಕೊಡುವ, ಪ್ರಶ್ನೆಗೆ ಉತ್ತರ ಕೊಡುವ ಧೈರ್ಯ ಮಾಡಿದ್ರೆ ಜ್ಯೋತಿಗೊಂದು ಚಪ್ಪಾಳೆ ಬೇಡುವ. ಒಂದು ತಿಳ್ಕೊಡ್ರಿ, ಪ್ರಯತ್ನ ಇಲ್ಲದೆ ಸಾಧನೆ ಮಾಡಕ್ಕಾಗಲ್ಲ. ಯಾರು ಕೂತವರು ಎದ್ದು ನಿಲ್ಲುವ ಪ್ರಯತ್ನ ಮಾಡ್ತೀರಿ, ಜೀವನದೊಳಗೂ ಸಾಧನೆ ಮಾಡ್ತೀರಿ. ಕೂತವರು ಅಲ್ಲೇ ಕೂತಿರ್ತೀರಿ, ಟ್ರೈನ್ ಪಾಸ್, ಜೀವನ ಹೋಗುತ್ತೆ, ಕಾಲ ಹೋಗುತ್ತೆ, ಬಾ ಅಂದ್ರೆ ವಾಪಸ್ ಬರುತ್ತೆ ಅಲ್ವಾ? ಜ್ಯೋತಿ ಮೇಡಮ್ ಡಿಗ್ರಿ ಯಾವುದು? ಫೈನಲ್ ಇಯರ್ ಯಾವುದು? BA, BCom, BSc, BA. ಕನ್ನಡದಲ್ಲಿ ಕೇಳೋದು ಅಂದ್ರೆ ಆರಾಮಾಗಿ ಕೇಳೋದ ಥಟ್ ಅಂತ ಹೇಳ್ಬೇಕು. ಕನ್ನಡದಲ್ಲಿ 3 ಜನ ರಾಷ್ಟ್ರಕವಿಗಳು. ಮೊದಲನೇ ರಾಷ್ಟ್ರಕವಿ ಗೋವಿಂದ ಪೈ, ಎರಡನೇ ರಾಷ್ಟ್ರಕವಿ ಕುವೆಂಪು, ಮೂರನೇ ರಾಷ್ಟ್ರಕವಿ ಯಾರು? ವೆರಿ ಗುಡ್, ಕಮಾನ್. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ಜಿ ನಮೋಶಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ತಮ್ಮ ನಮೋಶಿ ಪ್ಯಾನೆಲ್ನ ಪ್ರಣಾಳಿಕೆಗಳ ಕುರಿತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ನಿಯಮಗಳ ಪ್ರಕಾರ ಪ್ರತಿ 3 ವರ್ಷಕ್ಕೊಮ್ಮೆ ಸಂಸ್ಥೆಯ ಚುನಾವಣೆ ನಡೆಯುತ್ತದೆ. ಈ ಬಾರಿಯ ಚುನಾವಣೆ ಇದೇ ತಿಂಗಳ 16ರಂದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ನಡೆಯಲಿದ್ದು,
ಸೊಸೈಟಿಯ ಅಭಿವೃದ್ಧಿಯ ದೃಷ್ಟಿಯಿಂದ ಹಾಗೂ ಅನುಭವಿ ಹಿರಿಯರ ಹಾಗೂ ಯುವ ಶಕ್ತಿಯ ಹೊಸ ತಂಡವಾಗಿ ನಮೋಶಿ ಪ್ಯಾನೆಲ್ ಹೆಸರಿನಲ್ಲಿ ನಾವುಗಳು ಸ್ಪರ್ಧಿಸುತ್ತಿದ್ದೇವೆ. ಈ ಹಿಂದೆ 2 ಬಾರಿ ಅವಕಾಶ ದೊರಕಿದ್ದಾಗ ಅನೇಕ ಅಭಿವೃದ್ಧಿ ಕೆಲಸ ಮಾಡಲು ಸದಸ್ಯರು ಅವಕಾಶ ನೀಡಿದ್ದರು. ಆಗ ಹೊಸ ಸದಸ್ಯತ್ವ ಮಾಡಿದ್ದೆವು. 6ನೇ ವೇತನ ಶ್ರೇಣಿ ನೀಡಿ 65% ಡಿಎ ನೀಡಿ ಬೋಧಕೇತರ ನೌಕರರಿಗೆ 2012ರ ವೇತನ ಶ್ರೇಣಿ ಜಾರಿಗೊಳಿಸಿದ್ದೆ. ಹಾಗೆಯೇ ಎಂಆರ್ಐ, ಏರ್ ಕಂಡೀಷನ್ಡ್ ಲೆಕ್ಚರ್ ಹಾಲ್ ಸೇರಿದಂತೆ ಅನೇಕ ಅಭಿವೃದ್ಧಿ ಕೆಲಸ ಕೂಡ ಮಾಡಲಾಗಿತ್ತು. ಪ್ರಸ್ತುತ ಹೊಸ ಸದಸ್ಯರನ್ನು ಮಾಡುವ ಕುರಿತು ಅನೇಕ ಗೊಂದಲಗಳನ್ನು ಕೆಲವರು ಮೂಡಿಸುತ್ತಿದ್ದಾರೆ. ನನ್ನ ಅಧಿಕಾರ ಅವಧಿಯಲ್ಲಿ ನಾವು ಕಾನೂನು ನೆಪ ಹೇಳದೆ ಎಲ್ಲ ಅಡೆತಡೆಗಳನ್ನು ಮೆಟ್ಟಿ ನಿಂತು ಸಂಸ್ಥೆಯ ಹಿರಿಯ ಸದಸ್ಯರ, ಹಿತೈಷಿಗಳ ಮತ್ತು ಕಾನೂನು ತಜ್ಞರ ಸಲಹೆಯನ್ನು ಪಡೆದು ಕಾನೂನಾತ್ಮಕವಾಗಿಯೇ ಸದಸ್ಯರನ್ನು ಮಾಡಿದ್ದೆವು. ನಾವು ಹೊಸ ಸದಸ್ಯರನ್ನು ಮಾಡಿದ್ದೇವೆ, ಮುಂದೆಯೂ ಮಾಡುತ್ತೇವೆ. ಬಸವೇಶ್ವರ ಆಸ್ಪತ್ರೆ HK ಸಂಸ್ಥೆಯ ತಾಯಿ ಇದ್ದಂತೆ. ಇಂದು ಆಸ್ಪತ್ರೆ ಚಿಂತಾಜನಕ ಸ್ಥಿತಿಯಲ್ಲಿದೆ. ಆಸ್ಪತ್ರೆಯಲ್ಲಿ ರೋಗಿಗಳಿಲ್ಲ, ಸ್ವಚ್ಛತೆ ಇಲ್ಲ. ಈ ಎಲ್ಲಾ ಕಾರಣದಿಂದ ಬಸವೇಶ್ವರ ಆಸ್ಪತ್ರೆಯನ್ನು ಅಭಿವೃದ್ಧಿ ಮಾಡುವುದು ನಮ್ಮ ಬಹುಮುಖ್ಯ ಆದ್ಯತೆಯ ಕೆಲಸವಾಗಿದೆ. ಬಸವೇಶ್ವರ ಆಸ್ಪತ್ರೆಯಲ್ಲಿ ಹೊಸದಾಗಿ ಸೂಪರ್ ಸ್ಪೆಷಾಲಿಟಿ ಬ್ಲಾಕ್ ಪ್ರಾರಂಭಿಸಿ ನಮ್ಮ ಬಸವೇಶ್ವರ ಆಸ್ಪತ್ರೆಯಿಂದ ರಾಜೀನಾಮೆ ನೀಡಿ ಹೊರ ಹೋಗಿರುವ 45ಕ್ಕೂ ಹೆಚ್ಚು ವೈದ್ಯರನ್ನು ಕರೆತಂದು ಎಲ್ಲಾ ವಿಭಾಗಗಳಿಗೆ ಮರುಚಾಲನೆ ನೀಡುವುದು. ಹಾಗೆಯೇ ಅತಿ ಮುಖ್ಯವಾಗಿ ಕಾರ್ಡಿಯಾಲಜಿ ವಿಭಾಗ ಪ್ರಾರಂಭಿಸಿ ಈ ಭಾಗದ ಜನರಿಗೆ ಕಡಿಮೆ ವೆಚ್ಚದಲ್ಲಿ ಹೃದಯ ರೋಗಗಳ ನಿವಾರಣೆ, ಆಧುನಿಕ ಕ್ಯಾಥ್ ಲ್ಯಾಬ್ ಹಾಗೂ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಮಾಡಲಾಗುವುದು. ಸಂಸ್ಥೆಯ ನೌಕರರೇ ನಮ್ಮ ಸಂಸ್ಥೆಯ ಆಧಾರ ಸ್ತಂಭಗಳು. ಸೊಸೈಟಿಯ ಅಭಿವೃದ್ಧಿಯೊಂದಿಗೆ ನೌಕರರ ಅಭಿವೃದ್ಧಿ ಎಂದು ನಂಬಿರುವ ನಾವು ಎಲ್ಲಾ ಬೋಧಕ ಸಿಬ್ಬಂದಿಗಳಿಗೆ 7ನೇ ವೇತನ ಶ್ರೇಣಿ ಹಾಗೂ ಬೋಧಕೇತರ ರಾಜ್ಯ ವೇತನ ಶ್ರೇಣಿ ನೌಕರರಿಗೆ ಸಂಬಳ ಸಮಯಕ್ಕೆ ಸರಿಯಾಗಿ ಹೆಚ್ಚಿಸಲಾಗುವುದು. ಹೊಸದಾಗಿ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಪ್ರಾರಂಭಿಸಲಾಗುವುದು. PDA ಕಾಲೇಜಿನಲ್ಲಿ ವಿವಿಧ ಮಲ್ಟಿನ್ಯಾಷನಲ್ ಕಂಪನಿಗಳ ಜೊತೆ ಒಪ್ಪಂದ ಮಾಡಿಕೊಂಡು ಅವರ CSR ನಿಧಿಯಿಂದ ಸಾಫ್ಟ್ವೇರ್ ಲ್ಯಾಬ್ ಅಭಿವೃದ್ಧಿಪಡಿಸಲಾಗುವುದು. ಕಲ್ಯಾಣ ಕರ್ನಾಟಕ ಹಾಗೂ ಸೊಸೈಟಿಯ ಸದಸ್ಯರ ಕುಟುಂಬದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ತರಬೇತಿ ಮತ್ತು ಉದ್ಯೋಗ ನೀಡುವ ದೃಷ್ಟಿಯಿಂದ HKE ಉದ್ಯೋಗ ಯೋಜನೆ ಜಾರಿ ಮಾಡಲಾಗುವುದು. ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಹಾಗೂ ಉದ್ಯೋಗಿಗಳಿಗೆ ವಿದ್ಯಾರ್ಥಿ ಉದ್ಯೋಗಿ ಬಸವೇಶ್ವರ ಹೆಲ್ತ್ ಕಾರ್ಡ್ ನೀಡಲಾಗುವುದು. ಹಿಂದಿನ ಆಡಳಿತ ಮಂಡಳಿ ನೀಡಿರುವ ಯಾವುದೇ ಆದೇಶಗಳನ್ನು ಹಿಂಪಡೆಯದೆ ಎಲ್ಲರನ್ನು ಸಮಾನರನ್ನಾಗಿ ಕಂಡು ಸಂಸ್ಥೆಯ ಅಭಿವೃದ್ಧಿಗೆ ಶ್ರಮಿಸಲಾಗುವುದು. ಇಂತಹ ಪರಿಸ್ಥಿತಿಯಲ್ಲಿ ಸಂಸ್ಥೆಯನ್ನು ಹಿಂದಿನ ಗತವೈಭವಕ್ಕೆ ತೆಗೆದುಕೊಂಡು ಹೋಗುವುದು ನಮ್ಮ ಮೊದಲ ಪ್ರಾಶಸ್ತ್ಯವಾಗಿದೆ. ಆದ್ದರಿಂದ ನಮ್ಮ ಪ್ರಣಾಳಿಕೆಯಲ್ಲಿ ಯಾವ ಅಂಶಗಳು ಸಾಧ್ಯವಿದೆಯೋ ಅವುಗಳನ್ನು ಮಾತ್ರ ಭರವಸೆ ನೀಡಿದ್ದೇವೆ. ಮುಖ್ಯವಾಗಿ ಬಸವೇಶ್ವರ ಆಸ್ಪತ್ರೆ ಮತ್ತು ಸಂಗಮೇಶ್ವರ ಆಸ್ಪತ್ರೆಗಳನ್ನು ಹಿಂದಿನ ವೈಭವಕ್ಕೆ ತೆಗೆದುಕೊಂಡು ಹೋಗಲು ಆಸ್ಪತ್ರೆಯ ಬಗ್ಗೆ ವಿಶೇಷ ಕಾಳಜಿಯಲ್ಲಿ ಅಭಿವೃದ್ಧಿ ಮಾಡಲಾಗುವುದು ಎಂದು ನಮೋಶಿ ಪ್ಯಾನೆಲ್ನಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ಜಿ ನಮೋಶಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ರಾಜಾ ಬಿ ಭೀಮಳ್ಳಿ, ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ಸ್ ಗಳ ಸ್ಥಾನಕ್ಕೆ ಸ್ಪರ್ಧಿಸಿರುವ ವಿಜಯ್ ಕುಮಾರ್ ಜೆ ದೇಶ್ಮುಖ್, ಶಿವಶರಣಪ್ಪ ಎನ್ ಸೀರಿ, ಅರುಣಕುಮಾರ್ ಎಂವೈ ಪಾಟೀಲ್, ಡಾಕ್ಟರ್ ಶರಣಬಸಪ್ಪ ಆರ್ ಹರವಾಳ್, ಉದಯ್ ಕುಮಾರ್ ಶಿವಪುತ್ರಪ್ಪ ಚಿಂಚೋಳಿ, ಡಾಕ್ಟರ್ ಕೈಲಾಶ್ ಬಿಜಿ ಪಾಟೀಲ್, ಪ್ರಶಾಂತ್ ಶಿವಾನಂದ್ ಮಾನ್ಕರ್, CA ಅಮಿತ್ ಕುಮಾರ್ ಸಂಪತ್ ಕುಮಾರ್ ಲೋಯಾ, ನಾಗರಾಜ್ ಶಿವಕುಮಾರ್ ನಿಗುಡ್ಗಿ, ಮಹಾದೇವ್ ವೀರಶೆಟ್ಟಿ ಖೇನಿ, ಮಂಜುನಾಥ್ JB ಹುಲಿ, ಡಾಕ್ಟರ್ ರಜನೀಶ್ ಎಸ್ ವಾಲಿ ಬೀದರ್ ಹಾಗೂ ನಿಶಾಂತ್ ಗಂಗಾಧರ್ ಏಳಿ ರಾಯಚೂರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮೆಂಬರ್ಶಿಪ್ ಲೀಗಲ್ ಆಸ್ಪೆಕ್ಟ್ ನೋಡಬೇಕಂದ್ರೆ ಮೆಂಬರ್ಶಿಪ್ ದರ್ ಇಸ್ ನೋ ಸ್ಟೇ ಆಫ್ ಎನಿ ಕೈಂಡ್. ಯಾವ ತಡೆ ಇಲ್ಲ, ಯಾವ ಆದೇಶವೂ ಅದಕ್ಕೆ ಇಲ್ಲೇ ಇಲ್ಲ. ಆದರೆ ನಾನು ಸದಸ್ಯತ್ವ ಮಾಡ್ತೀನಿ ಅಂತ ಕಳೆದ 6 ವರ್ಷದಿಂದ ಹೇಳ್ಕೊತ ಬಂದಿದ್ದಾರೆ. ಆದರೆ ಅದನ್ನು ಮಾಡಲಿಲ್ಲ. ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಇವತ್ತು ನಮ್ಮ ಮೇಲೆ ಗೂಬೆ ಕುದಿಸುವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಹೊರತಾಗಿ he has utterly failed to keep up the promises. ಕಳೆದ ಮ್ಯಾನಿಫೆಸ್ಟೋ ಅವ್ರದ್ದು ನೋಡಿದರೆ 98% ಆಫ್ ದ ಪ್ರಾಮಿಸಸ್ ಅವ್ರು ಈಡೇರಿಸಲಿಲ್ಲ. 98%. ಒಂದೆರಡು ವಿಚಾರ ಬಗ್ಗೆ ಅವ್ರು ಏನ್ರಿ ಕ್ರಮ ಕೈಗೊಂಡಿರಬೇಕು. ಆದರೆ 98% ಪ್ರಾಮಿಸಸ್ ಹ್ಯಾವ್ ಬೀನ್ ಫೇಲ್ಡ್. ಅದನ್ನು ಕೀಪ್ ಅಪ್ ಮಾಡಲಿಕ್ಕೆ ಆಗಲಿಲ್ಲ. ಮಾರ್ಚ್ 16ರಂದು ನಡೆಯಲಿರುವ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಚುನಾವಣೆ 2024ರಲ್ಲಿನ ಡಾಕ್ಟರ್ SB ಕಾಮರೆಡ್ಡಿ ಪ್ಯಾನೆಲ್ನ ಚುನಾವಣಾ ಪ್ರಣಾಳಿಕೆಗಳ ಕುರಿತು ಇಂದು ಡಾಕ್ಟರ್ SB ಕಾಮರೆಡ್ಡಿಯವರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾತನಾಡಿದರು.
ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಚುನಾವಣೆ 2024ರಲ್ಲಿ ಉಜ್ವಲ ಭವಿಷ್ಯಕ್ಕಾಗಿ ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಪ್ಯಾನಲ್ಗೆ ಮತ ಹಾಕಿ. ಎಲ್ಲಾ ಸದಸ್ಯರಿಗೆ ಆರ್ಥಿಕ ಸ್ಥಿರತೆ ಮತ್ತು ಭದ್ರತೆ, ಹೊಸ ಸಿಬಿಎಸ್ಇ ಶಾಲೆಗಳ ನಿರ್ಮಾಣ, ಪೂರ್ಣ ಡಿಎಯೊಂದಿಗೆ ಪಾವತಿಯ ಅನುಷ್ಠಾನ, ಸದಸ್ಯರಿಗೆ ಆರೋಗ್ಯ ವಿಮೆ, ಸಂಸ್ಥೆಗಳನ್ನು ಪುನಶ್ಚೇತನಗೊಳಿಸುವುದು, ಕೇಂದ್ರೀಕೃತ ಆಸ್ಪತ್ರೆ ಸೇವೆಗಳು, ಇನ್ನಷ್ಟು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳ ನಿರ್ಮಾಣ, ಪ್ರತಿ ಸದಸ್ಯರಿಗೆ ಆರ್ಥಿಕ ಸ್ಥಿರತೆ ಮತ್ತು ಭದ್ರತೆಗಾಗಿ ನಿಲ್ಲುವುದು ನಮ್ಮ ದೃಷ್ಟಿಯಾಗಿದ್ದು, ಎಲ್ಲಾ ಸದಸ್ಯರಿಗೆ ಹಣಕಾಸಿನ ಸ್ಥಿರತೆ ಮತ್ತು ಭದ್ರತೆ, ಸದಸ್ಯರಿಗೆ ಆರೋಗ್ಯ ವಿಮೆ, ಕೇಂದ್ರೀಕೃತ ಆಸ್ಪತ್ರೆ ಸೇವೆಗಳು, ಹಿರಿಯ HKI ಸದಸ್ಯರಿಗೆ ಬೆಂಬಲ, ಸಂಸ್ಥೆಗಳನ್ನು ಪುನಶ್ಚೇತನಗೊಳಿಸುವುದು, ಇನ್ನಷ್ಟು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳ ನಿರ್ಮಾಣ ಮಾಡುವುದು. ಡಾಕ್ಟರ್ ಕಾಮರೆಡ್ಡಿ ಸಮಿತಿ ಒಟ್ಟಾಗಿ ಪ್ರತಿಯೊಬ್ಬ ಸದಸ್ಯರು ಅಭಿವೃದ್ಧಿ ಹೊಂದುವ, ಏಳಿಗೆ ಹೊಂದುವ ಮತ್ತು ಅವರು ಪೂರೈಸುವ ಜೀವನವನ್ನು ನಡೆಸಲು ಅಗತ್ಯವಿರುವ ಬೆಂಬಲವನ್ನು ಪಡೆಯುವ ಸಮಾಜದ ನಮ್ಮ ದೃಷ್ಟಿಯನ್ನ ಸಾಕಾರಗೊಳಿಸಲು ನಾವು ದಣಿವರಿಯಿಲ್ಲದೆ ಕೆಲಸ ಮಾಡುತ್ತೇವೆ ಎಂದು ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಪ್ಯಾನಲ್ ನಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ನಿತಿನ್ ಬಿ ಜವಳಿ, ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ಸ್ ಗಳ ಸ್ಥಾನಕ್ಕೆ ಸ್ಪರ್ಧಿಸಿರುವ ವಿನಯ್ ಎಸ್ ಪಾಟೀಲ್ ಕಮಲಾಪುರ್, ಅನಿಲ್ ಕುಮಾರ್ ಎಸ್ ಮರಗೋಳ್, ನಾಗಣ್ಣ ಎಸ್ ಘಂಟಿ, ದೊಡ್ಡಪ್ಪ ಶರಣಬಸಪ್ಪ ನಿಷ್ಠಿ, ದಿನೇಶ್ ಜಿಡಿ ಅಣಕಲ್, ರವಿಕುಮಾರ್ ಎಸ್ ಸರ್ಸಂಬಿ, ಡಾಕ್ಟರ್ ಅಲ್ಲಮಪ್ರಭು ಬೀದರ್, ಡಾಕ್ಟರ್ ಶಿವಾನಂದ್ ಎಸ್ ದೇವರಮನಿ, ಡಾಕ್ಟರ್ ಸುಧಾ ಆರ್ ಹಾಲ್ಕಾಯಿ, ಮಲ್ಲಿಕಾರ್ಜುನ್ ಬಿ ಖಪಾಟೆ, ಶಶಿಕಾಂತ್ ಎಸ್ ಸೋರಡೆ, ಡಾಕ್ಟರ್ ಪ್ರಶಾಂತ್ ಎಂ ಹರ್ಸೂರ್ ಹಾಗೂ ಶಿವಾನಂದ್ ಎ ಚುಕ್ಕಿ ರಾಯಚೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾವು ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿಗೆ ನಾವು ಅಭಿವೃದ್ಧಿ ಯಾವತ್ತ ತಗೊಂಡು ಹೋಗ್ಬೇಕಂತ ನಾವು ಈ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಒಂದು ಪ್ಯಾನಲ್, ಕಾಮರೆಡ್ಡಿ ಪ್ಯಾನಲ್ ಇವತ್ತು ನಿಮ್ಮ ಎದುರುಗಡೆ ಇದ್ದೀವಿ. ನಮ್ಮ ಒಂದು ನಡೆ ಅಭಿವೃದ್ಧಿ ಕಡೆ ಅಂತ ನಾನು ಹೇಳುತ್ತಾ, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಸೇವ್, ಸೆಕ್ಯೂರ್, ಸಕ್ಸೀಡ್ ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಚುನಾವಣೆ ಎದುರಿಸ್ತಾ ಇದ್ದೀವಿ. ತಮಗೆಲ್ಲರಿಗೂ ಮಾಹಿತಿ ಇರುವ ಹಾಗೆ ನಮ್ಮ ಈ ಒಂದು ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿ 1958ರಲ್ಲಿ ಪ್ರಾರಂಭವಾಯಿತು. ಅಂದಿನಿಂದ ಇಲ್ಲಿವರೆಗೆ ನಮ್ಮ ಸೊಸೈಟಿ ಅನೇಕ ಆಡಳಿತ ಮಂಡಳ ಮತ್ತು ಅಧ್ಯಕ್ಷರು ಆಗಿ ಹೋಗಿದ್ದಾರೆ. ತಮಗೆಲ್ಲರಿಗೂ ಗೊತ್ತು, ಮಹಾದೇವಪ್ಪ ರಾಂಪುರಿ ಅವರು ಫೌಂಡರ್ ಪ್ರೆಸಿಡೆಂಟ್ ಆಗಿ, ಆಮೇಲೆ ಅನೇಕ ಅಧ್ಯಕ್ಷರು ಬಂದಿದ್ದಾರೆ, ಹೋಗಿದ್ದಾರೆ. ಅವರವ್ರ ಕಾಲದಲ್ಲಿ ಅವರವರು ಏನೇನು ಮಾಡಬೇಕಾಗಿತ್ತು ಮಾಡಿದ್ದಾರೆ. ಬಟ್ ಇವತ್ತು ನಮ್ಮ ಪರಿಸ್ಥಿತಿ ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿ ಒಂದು ಗಂಭೀರ ಸ್ಥಿತಿಯಲ್ಲಿದೆ, ತಮಗೆಲ್ಲರಿಗೂ ಗೊತ್ತು. ಯಾಕಂದರೆ ಇದು ಒಂದು 70 ವರ್ಷಕ್ಕಿಂತ ಹೆಚ್ಚಿನ ಒಂದು ಸೊಸೈಟಿ, ಇದು ಸಂಸ್ಥೆ, ಇದು ಯಾವ ಮಟ್ಟಕ್ಕೆ ಬೆಳಿಬೇಕಾಗಿತ್ತು ಆ ಮಟ್ಟಕ್ಕೆ ನಾವು ಇಂದು ಕಾಣ್ತಾ ಇಲ್ಲ ಇಲ್ಲಿ. ಅದಕ್ಕೆ ಈ ಒಂದು ದೃಷ್ಟಿ ಇಟ್ಕೊಂಡು ನಾವು ಈ ಒಂದು ಸಂಸ್ಥೆಯ ಆರ್ಥಿಕ ಸದೃಢತೆಯನ್ನು ತರಬೇಕಾಗಿದೆ, ಸಿಬ್ಬಂದಿಗಳ ಆರ್ಥಿಕ ಭದ್ರತೆ ಮಾಡಬೇಕಾಗಿದೆ, ಸದಸ್ಯರ ಶ್ರೇಯೋಭಿವೃದ್ಧಿ ಮಾಡಬೇಕಾಗಿದೆ ಮತ್ತು ನಮ್ಮ ಒಂದು ಈ ಸಂಸ್ಥೆ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಶೈಕ್ಷಣಿಕ ಒಂದು ಎತ್ತರ ಮಟ್ಟಿಗೆ ಒಯ್ಯಬೇಕಂತ ಒಂದು ಉದ್ದೇಶ ಇಟ್ಟುಕೊಂಡು ನಮ್ಮ ಈ ಒಂದು ಪ್ಯಾನಲ್ ರಚಿಸಿ ನಾವು ಈ ಕಣದಲ್ಲಿ ಇಳಿದಿದ್ದೇವೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್-ಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.
ಮಹಾಲಕ್ಷ್ಮಿ ಜ್ಯುವೆಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ.